ಹಲೋ ಎವ್ರಿವನ್, ಹೌ ಆರ್ ಯು ಆಲ್? ಸೊ ಲೈವ್ನಲ್ಲಿ ನಾವು ಸ್ಟಾಕ್ಸ್ನಲ್ಲಿ ಹೇಗೆ ಸೆಲೆಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡ್ತೀವಿ ಅಬ್ಸರ್ವ್ ಮಾಡಿ. ಇದನ್ನು ಎಜುಕೇಷನಲ್ ಪರ್ಪಸ್ ಆಗಿ ತೊಗೊತಾ ಇದ್ದೀವಿ. ಇಟ್ ಈಸ್ ನಾಟ್ ಎನಿ ಬೈ ಸೆಲ್ ರೆಕಮೆಂಡೇಷನ್. ಸೊ ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವತ್ತು ಮಾರ್ಕೆಟ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ವಾಚ್ ಲಿಸ್ಟ್ ಹಾಕ್ಕೊಂಡಿದ್ದೀನಿ. ಇದು ದನ್ನದು ಡೆಕ್ಸ್ T3 ಪ್ಲ್ಯಾಟ್ಫಾರ್ಮು. ಓಕೆನಾ? ಇಲ್ಲಿ ನಾನು ಚೇಂಜ್ ಇನ್ ಪರ್ಸೆಂಟೇಜ್ ಮಾಡ್ತೀನಿ. ಆ್ಯಸ್ ಐ ಟೋಲ್ಡು, ನನಗೇನು ಕಾಣಿಸ್ತಿದೆ ಸರ್, ಬುಲ್ಲಿಶ್ ಸ್ಟಾಕ್ಗಿಂತ ಜಾಸ್ತಿ ಬೇರಿಶ್ ಸ್ಟಾಕ್ ಇವತ್ತು ಬೇರಿಶ್ ಆಗಿದೆ. ಕರೆಕ್ಟ್. ನಾನು ಇದರಲ್ಲಿ ಯಾವುದನ್ನು ಸ್ಟಾಕ್ನ ಪಿಕ್ ಮಾಡೋದು, ಬಟ್ ನಾನೇನು ಮಾಡ್ತೀನಿ, ಟಾಪ್ ಫೈನಲ್ಲಿ ಯಾವುದಿದೆ ಅದನ್ನೇ ಯೂಶ್ವಲಿ ಪಿಕ್ ಮಾಡ್ತೀನಿ. ಸೊ ನನ್ನ ಪ್ರಕಾರ ನಾನಿವತ್ತು ನ್ಯಾಷನಲ್ ಆ್ಯಲಮ್ ಜೊತೆಗೆ ಹೊರಟೋಗ್ತೀನಿ. ಓಕೆ, ನ್ಯಾಷನಲ್ ಆ್ಯಲಮ್ ಜೊತೆಗೆ ಹೊರಟೋಗ್ತೀನಿ. ಏನಕ್ಕೆ ಸರ್ ಅಂದರೆ, ಬಿಕಾಸ್ ನಾನು ನೋಡಿದ್ದೀನಿ ಎಷ್ಟೊಂದು ಸತಿ ಯಾವಾಗ ನ್ಯಾಷನಲ್ ಆ್ಯಲಮ್ ಮೇಲ್ಗಡೆ ಬರುತ್ತೆ ಅಥವಾ ಮದರ್ಸನ್ ಕೂಡ ಮೇಲ್ಗಡೆ ಬರುತ್ತೆ, ಇನ್ಫೋಸಿಸ್ ಕೂಡ ಬರುತ್ತೆ, ಈ ಥರ ಟೈಮಲ್ಲೆಲ್ಲ ಅಂಥ ಸ್ಟಾಕ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಅದು ನಿಂತೋಗಲ್ಲ. ಐಷರ್ ಮೋಟರ್ ಕೂಡ ಕೊಡುತ್ತೆ, ಬಟ್ ಐಷರ್ ಮೋಟರ್ ಆಲ್ರೆಡಿ 6% ಹೊರಟೋಗಿದೆ. ಸೊ ಐ ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಇಟ್. ಸೊ ಅದಕ್ಕೆ ನಾನು ನ್ಯಾಷನಲ್ ಆ್ಯಲಮ್ ಅಂತ ಸ್ಟಾಕ್ನ ಅಬ್ಸರ್ವ್ ಮಾಡ್ತೀನಿ ಇವತ್ತು. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಬಿ ಸೀಯಿಂಗ್ ದ ನ್ಯಾಷನಲ್ ಆ್ಯಲಮ್. ಸೊ ನಾನೇನು ಮಾಡ್ತೀನಿ, ಐ ಸಿಂಪ್ಲಿ ಗೋ ಹಿಯರ್. ಓಕೆ, ನ್ಯಾಷನಲ್ ಆ್ಯಲಮ್ದು ಚಾರ್ಟ್ನ ನಾನು ಇಲ್ಲಿ ಹಾಕ್ಕೊತೀನಿ. ಫಸ್ಟ್ ನಾನೇನು ಹೇಳ್ತೀನಿ ನಿಮಗೆ, ಯು ಸಿಂಪ್ಲಿ ಹ್ಯಾವ್ ಟು ಮೊದಲನೇ ಕ್ಯಾಂಡಲಿನ ಓಪನಿಂಗಿಂದ ನಾವೇನು ಮಾಡಬೇಕು, ಗ್ಯಾನ್ ಬಾಕ್ಸ್ನ ಕ್ರಿಯೇಟ್ ಮಾಡಬೇಕು. ದಟ್ಸ್ ವಾಟ್ ಐ ಟೋಲ್ಡ್ ಯು, ರೈಟ್? ಸೊ ಗ್ಯಾನ್ ಬಾಕ್ಸ್ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಕ್ಯಾಂಡಲ್ದು ಓಪನಿಂಗ್ ಬರುತ್ತೆ ಇಲ್ಲಿ, ಕರೆಕ್ಟ್ ಅಲ್ವಾ? ರೆಡ್ ಕ್ಯಾಂಡಲ್ ದಿಸ್ ಇಸ್. ಸೊ ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ಸಮಥಿಂಗ್ ಲೈಕ್ ದಿಸ್. ಓಕೆ, ನಾನಿಲ್ಲಿ ನ್ಯಾಷನಲ್ ಆ್ಯಲಮ್ದು ಚಾರ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಅದು ಸೀಕ್ರೆಟ್ ಇಂಡಿಕೇಟರ್ ಥರ ಏನಿಲ್ಲ, ಎಲ್ಲ ನನ್ನ ಇಂಡಿಕೇಟರ್ ನಾನೆಲ್ಲ ಹಾಕ್ಕೊಳೋದು, ಜಾಸ್ತಿ ಏನಿಲ್ಲ. ನಾವು ಜಸ್ಟ್ ಹ್ಯಾವ್ ಟು ಅಬ್ಸರ್ವ್ ಒನ್ ಥಿಂಗ್ ಹಿಯರ್. ನಾನೇನು ಹೇಳಿದೆ ಸರ್, 0.5%ಗೆ ನಾನಿಲ್ಲಿ ಅಥವಾ 1%ಗೆ ನಾನಿಲ್ಲಿ ಹಾಕ್ಕೊತೀನಿ ಅಂತ, ಬಟ್ ಇಲ್ಲಿ ನಾನು ಅರ್ಧ ಪರ್ಸೆಂಟ್ ಎಕ್ಸಾಕ್ಟ್ಲಿ ನನಗೆ ಈ ಥರ ಕಾಣಿಸ್ತಿದೆ. ಸೊ ಐ ಸಿಂಪ್ಲಿ ಡ್ರಾ ಒನ್ ಲೈನ್ ಹಿಯರ್ ಆ್ಯಂಡ್ ನಾನೇನು ಮಾಡ್ತೀನಿ, ನನ್ನ ಫಸ್ಟ್ ಬಾಕ್ಸ್ ಶುಡ್ ಮೀಟ್ ದಿಸ್ ಥರ ನಾನಿಲ್ಲಿ ಟ್ರೀಟ್ ಮಾಡ್ತೀನಿ ಸರ್. ಅಂದರೆ 0.25 ಲೈನ್ ಏನಿದೆ ಅದು ನನಗೆ ಇಲ್ಲಿಗೆ ಕರೆಕ್ಟಾಗಿ ಟಚ್ ಆಗಬೇಕು. ಆಯ್ತಾ? ಪರ್ಫೆಕ್ಟ್, ರೈಟ್? ಓಕೆ ಸರ್, ಪರ್ಫೆಕ್ಟ್. ಸೊ ನನಗಿದು ಗ್ಯಾನ್ ಬಾಕ್ಸ್ ಲೆವೆಲ್ಸ್ ಇವತ್ತು ರೆಡಿ ಆಗೋಯಿತು ಇವಾಗ ಮಾರ್ಕೆಟಲ್ಲಿ, ಅಲ್ವಾ? ಸೊ ನಾನು ನೆಕ್ಸ್ಟ್ ಏನು ಮಾಡ್ಬೇಕು ಸರ್, ಐ ಸಿಂಪ್ಲಿ ಹ್ಯಾವ್ ಟು ಶಿಫ್ಟ್ ಟು ರೆಂಕೋಗೆ ಶಿಫ್ಟ್ ಮಾಡಿದ್ಮೇಲೆ ನಂಗೆ ಗೊತ್ತಾಗುತ್ತೆ 7 ನಾನೇನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ, ದಟ್ ಈಸ್ ಟೂ ಮಚ್ ಅಂತ. ಸೊ ನಾನು ATR ಕೊಟ್ಟೋಗ್ತೀನಿ. ATRನಲ್ಲಿ ನೋಡಿದಾಗ ಕೂಡ ನನಗೇನು ಕಾಣಿಸ್ತಿದೆ, ದಿಸ್ ಈಸ್ ಸ್ಟಿಲ್ ಟೂ ಮಚ್ ಅಂತ ನಂಗೆ ಕಾಣಿಸ್ತಿದೆ. 1.5 ಇದೆ. ನಾನೇನು ಮಾಡ್ತೀನಿ, 1.5 ಇದೆಯಲ್ಲ, ಐ ಟ್ರೈ ಟು ಪುಟ್ ಇಟ್, ಲೆಟ್ ಮೀ ಟ್ರೈ ಒನ್ ಇಟ್ಬಿಟ್ಟು ನೋಡ್ತೀನಿ ಹೇಗೆ ಇರುತ್ತೆ ಅಂತ. ಆ್ಯಂಡ್ ಆಫ್ಟರ್ ದಟ್ ಲೆಟ್ ಮೀ ಲುಕ್ ಇನ್ ಟು ಇಟ್. ಓಕೆ, 1 ಕೂಡ ತುಂಬ ಜಾಸ್ತಿನೇ ಇದೆ, ಬಿಕಾಸ್ 1 ಬ್ರಿಕ್ಕಲ್ಲಿ 2 ಬರ್ತಿದೆ, ವಿಚ್ ವಿ ಡು ನಾಟ್ ವಾಂಟ್. ಓಕೆ, ನಮಗೆ ಇನ್ನೂ ಕಡಿಮೆ ಬೇಕಾಗುತ್ತೆ. ನಾವು 0.5 ಇಡೋಕ್ಕಾಗುತ್ತಾ ನೋಡೋಣ. 0.5 ಮೇ ಬಿ ಇಟ್ ವಿಲ್ ವರ್ಕ್, ಬಿಕಾಸ್ ಮಾರ್ಕೆಟ್ ಇವಾಗ ಸಿಕ್ಕಾಪಟ್ಟೆ ಮೂಮೆಂಟಮಲ್ಲಿದೆ. ಸೊ ಇನ್ ದ್ಯಾಟ್ ಕೇಸ್ ಏನಾಗುತ್ತೆ, ಸ್ಪೀಡಾಗಿ ಬಂದ್ಬಿಡುತ್ತೆ ಮಾರ್ಕೆಟು. ಇದು ಕೂಡ ತುಂಬ ಜಾಸ್ತಿ ಇದೆ. ಸೊ ಐ ಟ್ರೈ ಟು ಗೋ ಟು 0.02 ಹೋಗೋಣ. ಇದು ಪರ್ಫೆಕ್ಟಾಗಿ ಬರ್ಬೋದು. ಎಸ್, ಇದು ಪರ್ಫೆಕ್ಟಾಗಿ ಬಂದಿದೆ. 0.02 ದಿಸ್ ಲಾಟ್ ಆಫ್ ಬ್ರೇಕ್ಸ್. ಸೊ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ನೋಡಿ. ಒಂದು ಲೈನ್ ಮಧ್ಯದಲ್ಲಿ ನನಗೆ 6 ಬ್ರಿಕ್ಸ್ ಥರ ಬರಬೇಕು. ಅಲ್ಲಿವರೆಗೂ ನಾನು ಅದನ್ನು ಕರೆಕ್ಟಾಗಿ ಬ್ರಿಕ್ ಸೈಜ್ಗೆ ನಾನು ಹೊರಟೋಗ್ತೀನಿ. ಬಿಕಾಸ್ ರೆಂಕೋನಲ್ಲಿ ಮಾಸ್ಟರಿ ಮಾಡಬೇಕಾಗಿರೋದೇ ನೀವು ಬ್ರಿಕ್ ಸೈಜ್ನಲ್ಲಿ. ಓಕೆ, ಬ್ರಿಕ್ ಸೈಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಇವತ್ತು ನಾನು ನೋಡೋಕೆ ಹೋದರೆ ಇಲ್ಲಿ ಏನು ಕಾಣಿಸ್ತದೆ, 6 ಬ್ರಿಕ್ಸ್ ಕರೆಕ್ಟಾಗಿ ನನಗೆ ಫಿಟ್ ಆಗ್ತಿದೆ. ಬಟ್ ಐಮ್ ನಾಟ್ ಶೋರ್ ಇದು 1 ಮಿನಿಟ್ ತುಂಬ ಲೇಟ್ ಆದರೂ ಆಗ್ಬೋದು ಇದಕ್ಕೆ. ಐ ಗೆಸ್ ನನಗೆ ಟೈಮ್ ಫ್ರೇಮ್ನ ಸ್ವಲ್ಪ ರೆಡ್ಯೂಸ್ ಕೂಡ ಮಾಡ್ಕೊಬೇಕಾಗುತ್ತೆ. 1 ಮಿನಿಟ್ ಈಸ್ ಟೂ ಗುಡ್ ಟು ಬಿ ಟ್ರೂ ಆಗೋಗುತ್ತೆ ಈ ಥರ ಕೇಸ್ನಲ್ಲಿ. 30 ಸೆಕೆಂಡ್ ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ಮೇ ಬಿ 30 ಸೆಕೆಂಡ್ಸ್ ಸ್ವಲ್ಪ ಸೆನ್ಸ್ ಮಾಡ್ತಿದೆ ಮಾರ್ಕೆಟು. ಇಲ್ಲಾಂದರೆ ನಾನು ಇನ್ನೂ ರೆಡ್ಯೂಸ್ ಮಾಡ್ಕೊತೀನಿ. ಓಕೆ, ಐ ಡೋ ನಾಟ್ ವಾಂಟ್ ಟು ಬಿ ದೇರ್. ಸೊ ಕರೆಂಟ್ಲಿ ಮಾರ್ಕೆಟ್ ಏನು ಮಾಡ್ತಿದೆ, ಈ ಲೈನ್ ಕೆಳಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಿದೆ. ಕರೆಕ್ಟ್, ಈ ಲೈನ್ ಕೆಳಗಡೆ ನನಗೇನಾದರೂ ಕ್ಲೋಸಿಂಗ್ ಬಂದ್ಬಿಡ್ತು ರೆಂಕೋದು ಅಂದರೆ, ದೆನ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಗೋ ಫಾರ್ ದ ಶಾರ್ಟ್ ಸೈಡ್ ಪೊಸಿಷನ್. ಕೆಳಗಡೆ ಸೈಡ್ ಪೊಸಿಷನ್ಗೆ ನಾನು ಇಲ್ಲಿ ಟ್ರೇಡ್ನ ತೊಗೊಬೋದು. ಓಕೆನಾ? ಸೊ ದ್ಯಾಟ್ ವಿಲ್ ಬಿ ಮೈ ಪರ್ಸ್ಪೆಕ್ಟಿವ್ ಇಯರ್. ನೋಡ್ಬೋದು ಇಲ್ಲಿ ಆಲ್ರೆಡಿ ನನಗಿಲ್ಲಿ ರೆಂಕೋ ಬ್ರಿಕ್ಸ್ ಏನಿದೆ ಇಲ್ಲಿ ಕ್ಲೋಸ್ ಆಗ್ತಿದೆ. ನೋಡಿ, ಕ್ಲೋಸ್ ಆಗೋಯ್ತು. ನಾನು ಇಲ್ಲಿ ನಾನು ಶಾರ್ಟ್ ಪೊಸಿಷನ್ನ ಮಾಡ್ತೀನಿ. ಐ ಕೀಪ್ ದಿಸ್ ಒನ್ ಆ್ಯಸ್ ಮೈ ಸ್ಟಾಪ್ ಲಾಸ್. ದಿಸ್ ಒನ್ ಅಂದರೆ ಸರ್, ಇಲ್ಲಿಗೆ ರೆಂಕೋ ಕ್ಲೋಸ್ ಆಗಬೇಕು, ಟಚ್ ಆಗಿ ಬರೋದಲ್ಲ. ರೆಂಕೋ ಕ್ಲೋಸ್ ಆದರೆ ಮಾತ್ರ ನಾನು ಇಲ್ಲಿ ಸ್ಟಾಪ್ ಲಾಸ್ನ ತೊಗೊತೀನಿ. ಸ್ಟಾಪ್ ಲಾಸ್ ನೋಡಿ ಎಷ್ಟಿದೆ ಅಂದರೆ 0.178 ಇಸ್ ಮೈ ಸ್ಟಾಪ್ ಲಾಸ್. ಮತ್ತು 0.5% ಹತ್ತಿರ ನಾನು ನನ್ನ ಟಾರ್ಗೆಟ್ನ ಇಲ್ಲಿ ತೊಗೊಂಡಿದ್ದೀನಿ. ಸೊ ನೋಡೋಣ ಈ ಟ್ರೇಡ್ ಹೇಗೆ ಹೋಗುತ್ತೆ ಅಂತ. ನನ್ನ ಪ್ರಕಾರ ಇದು ಹೋಗಲಿಲ್ಲ ಅಂದರೂ ಇಟ್ಸ್ ಫೈನ್. ಬಿಕಾಸ್ ಲಾಸ್ಟ್ ಟೈಮ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಹೋದಾಗ ಕರೆಕ್ಟಾಗಿ 0.5% ಕೊಟ್ಟಿದೆ. ಅಗೇನ್ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಬಂತೆ, ಬಟ್ ಇಲ್ಲಿ ನಾವೇನು ಥರ ತೊಗೊಳಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ರಿವರ್ಸಲ್ ರೆಂಕೋ ಇಟ್ ಕೇಮ್ ಹಿಯರ್
ನಾನೇನೋ ಇಲ್ಲಿ ಎಂಟ್ರ್ ಮಾಡಿದೆ, ನನ್ನ ಸ್ಟಾಪ್ ಲಾಸ್ 1 to 2 ಬ್ರಿಕ್ಸ್ ಸ್ಟಾಪ್ ಲಾಸ್ ಆಗೋಗೋದು ನಂದು, ವಿಚ್ ಈಸ್ ನಾಟ್ ಗುಡ್ ಅಕಾರ್ಡಿಂಗ್ ಟು ಮೀ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ಥರ ನೋಡಲ್ಲ. ಓಕೆ, ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಇಟ್ ಈಸ್ ಸ್ಟಿಲ್ ಫೈನ್, ಬಿಕಾಸ್ ನಾನು 2 ಸ್ಟಾಪ್ ಲಾಸ್ ತೊಗೊಬೋದು 1 ಟ್ರೇಡಿನ ಪ್ರಾಫಿಟ್ನಲ್ಲಿ. ಸೊ ದಟ್ ಈಸ್ ಐ ಮೀನ್ ವೆರಿ ಗುಡ್ ಫಾರ್ ಮೀ ನನ್ನ ಪ್ರಕಾರ. ಮಾರ್ಕೆಟ್ ಏನಾಯಿತು ಇಲ್ಲಿ ನೋಡ್ಬೋದು. ಇಲ್ಲೇನಾಗಿದೆ ಅಂದರೆ ಇಲ್ಲಿ ಸರ್ ಮಾರ್ಕೆಟ್ ಕೆಳಗಡೆ ಹೋಗಲಿಲ್ಲ, ಇದು ನಿಮಗೆ ಡೌಟ್ ಇರ್ಬೋದು. ಬಟ್ ಐ ಟೆಲ್ ಯು ಸಮಥಿಂಗ್, ವಾಚ್ ಹಿಯರ್. ಈ ರೆಂಕೋ ಏನಿದೆ ಲೈನ್ನ ಟಚ್ ಆಗಿಬಿಟ್ಟಿದೆ, ಕರೆಕ್ಟಾ? ದಿಸ್ ಲೈನ್ ಇಸ್ ಟಚ್ ಟು ದ ರೆಂಕೋ. ಓಕೆ, ಸೊ ನಾವು ಇಲ್ಲಿಗೆ ಎಂಟ್ರಿ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಓಕೆನಾ? ದಿಸ್ ಈಸ್ ಅಟ್ 918, ಕರೆಕ್ಟಾ? ನೆಕ್ಸ್ಟ್ ಎಲ್ಲಿ ಬಂತು? 919.30 ಬಂದಿದೆ. ಇಲ್ಲಿ ಗ್ರೀನ್ ರೆಂಕೋ ಕೇಮ್ ಅಟ್ ಎಲ್ಲಿ ಸರ್? ದಿಸ್ ಪರ್ಟಿಕ್ಯುಲರ್ ಥಿಂಗ್ ಕೇಮ್ ಅಟ್ 921. ಸೊ ಇಲ್ಲಿಗೆ ನಾನು ಟ್ರೇಡ್ ಮಾಡಲಿಲ್ಲ ಇಲ್ಲಿ, ಓಕೆನಾ? ಬಿಕಾಸ್ ನಾನು ಇನ್ನೂ ನೋಡಿರಲಿಲ್ಲ ಅದನ್ನು ಬಂದಿದ್ದು. ಬಟ್ ನೋಡಿದ್ದಿದ್ರೆ ನಾನು ಟ್ರೇಡ್ ತೊಗೊಂಡಿದ್ದೆ, ದಿಸ್ ವುಡ್ ಬಿ ಮೈ ಸ್ಟಾಪ್ ಲಾಸ್. ನಾನು ಇಲ್ಲಿಗೆ ನನ್ನ ಸ್ಟಾಪ್ ಲಾಸ್ನ ತೊಗೊತಿದ್ದೆ. ಸೊ 1 ಟ್ರೇಡ್ ಸ್ಟಾಪ್ ಲಾಸ್ ಆಗಿ ಕನ್ವರ್ಟ್ ಆಗಿರೋದು. ಓಕೆ, ಬಟ್ ಇಮಿಡಿಯೇಟ್ಲಿ ನನಗೆ ಇನ್ನೊಂದು ಪರ್ಟಿಕ್ಯುಲರ್ ಒಳ್ಳೆ ಟ್ರೇಡ್ ನನಗೆ ಸಿಕ್ಬಿಡೋದು. ನೋಡ್ಬೋದು ಇಲ್ಲಿ 30 ಸೆಕೆಂಡ್ ಗ್ಯಾಪ್ ಇದೆ ಇಲ್ಲಿ ನನಗೆ ಟ್ರೇಡ್ ಮಾಡೋಕ್ಕೆ, ರೈಟ್? ಸೊ ನನಗೆ ಈಸಿಯಾಗಿ ಇದು ಟಚ್ ಆಗುತ್ತೆ. ಓಕೆ, ನಿಮ್ಗೆ ಕಾಣಿಸ್ಬೋದು ಸರ್ ಗ್ಯಾಪ್ ಇದೆ ಅಂತ, ಬಟ್ ಕ್ಯಾಂಡಲ್ಸಲ್ಲಿ ಇದು ಟಚ್ ಆಗಿ ಬಂದಿರುತ್ತೆ. ರೆಂಕೋ ಬರೀ ಸಸ್ಟೈನ್ಡ್ ಕ್ಯಾಂಡಲ್ಸ್ ಮಾತ್ರ ನೋಡುತ್ತೆ, ಅದಕ್ಕೋಸ್ಕರ ಇಟ್ ಈಸ್ ಲೈಕ್ ದಟ್. ಸೊ ನೋಡ್ಬೋದು ಆಲ್ರೆಡಿ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ, ರೈಟ್? ನೋಡೋಣ ಏನಾಗುತ್ತೆ ಅಂತ. ಸೊ ಈ ಥರ ನಾನು ಟ್ರೇಡ್ ಮಾಡ್ತಿದ್ದೆ. ಇಲ್ಲಿ ಒಂದು ಸ್ಟಾಪ್ ಲಾಸ್ ಏನೋ ತೊಗೊತಿದ್ದೆ, ಬಟ್ ಅದು ಡಬಲ್ ನಾನು ಇಲ್ಲಿ ಪ್ರಾಫಿಟ್ ಮಾಡ್ತಿದ್ದೆ. ಓಕೆ, ದಿಸ್ ಈಸ್ ಆಲ್ ಯು ಹ್ಯಾವ್ ಟು ನೋ ಗೈಸ್. ಗೇಮ್ ಇದೆ. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್. ಇಟ್ಸ್ ನಾಟ್ ಲೈಕ್ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ ಅಂತ, ಆಗುತ್ತೆ. ಈ ಟ್ರೇಡ್ ಕೂಡ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು, ಆಗಲ್ಲ ಅಂತ ಅಲ್ಲ. ಬಟ್ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ನ ತಲೆಯಲ್ಲಿ ಇಟ್ಕೊಂಡಾಗ ನಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ ಇನ್ ಟರ್ಮ್ಸ್ ಆಫ್ ಸ್ಕೇಲಿಂಗ್ ಅವರ್ ನಮ್ಮ ಪೋರ್ಟ್ಫೋಲಿಯೋನ ಸ್ಕೇಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಲಾಸಸ್ ನಮಗೆ ಎಫೆಕ್ಟ್ ಮಾಡಲ್ಲ ಅವಾಗ. ಓಕೆ, ಲಾಸಸ್ಗಿಂತ ಜಾಸ್ತಿ ಪ್ರಾಫಿಟ್ ಇರಬೇಕು, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ಯು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಟ್ರೇಡ್ ಮಾಡಿದ್ರೆ. ಓಕೆ, ನೋಡ್ಬೋದು ಇಲ್ಲಿ ಗ್ರೀನ್ ಬರ್ತಿದೆ. ಓಕೆ, ಇಟ್ ಈಸ್ ಗೋಯಿಂಗ್ ಅಪೋಸಿಟ್ ಡೈರೆಕ್ಷನ್. ಬಟ್ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ವಿಲ್ ವೇಟ್ ಆ್ಯಂಡ್ ವಾಚ್ ವಾಟ್ ವಿಲ್ ಹ್ಯಾಪನ್. ನಾವು ಎಷ್ಟೊಂದು ಜನಕ್ಕೆ ಡೌಟ್ ಏನಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಸರ್ ಇಲ್ಲಿ ಲೈನ್ನ ರೆಡ್ ಕಲರ್ ರೆಂಕೋ ಕ್ರಾಸ್ ಮಾಡಿದಾಗ ನೀವು ಟ್ರೇಡ್ ತೊಗೊಳ್ತೀರಾ, ಬಟ್ ಇಲ್ಲಿ ಗ್ರೀನ್ ಕಲರ್ ಲೈನ್ ಕ್ರಾಸ್ ಆದಾಗ ಗ್ರೀನ್ ಕಲರ್ ರೆಂಕು ಈ ಲೈನ್ನ ಕ್ರಾಸ್ ಮಾಡಿದಾಗ ಏನಕ್ಕೆ ಟ್ರೇಡ್ ತೊಗೊಳ್ಳಿಲ್ಲ, ಈ ಡೌಟು ಬರುತ್ತೆ, ರೈಟ್? ಬಟ್ ನಾನು ನಿಮ್ಗೆ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಈ ರೆಂಕೋದು ಲೈನ್ ಎಲ್ಲಿದೆ ನೋಡಿ, ಈ ಲೈನ್ ಇಲ್ಲಿದೆ. ರೆಂಕೋ ಅದಕ್ಕಿಂತ ಕೆಳಗಡೆ, ತುಂಬ ಕೆಳಗಡೆ ಬಂದು ಕ್ಲೋಸಿಂಗ್ ಮಾಡಿದೆ. ಬಟ್ ಇದನ್ನು ನೋಡಿ ಎಲ್ಲಿದೆ ಅಂತ, ರೆಂಕೋ ಕ್ಲೋಸಿಂಗ್ ಲೈನ್ ಹತ್ರನೇ ಇದೆ. ಸೊ ನಾನು ಇದನ್ನು ಒಂದು ಕನ್ಫರ್ಮ್ಡ್ ಆಗಿ ಹೇಳೋಕ್ಕಾಗಲ್ಲ, ಹ್ಞೂ ಸರ್ ಇದು ಇಲ್ಲಿಂದ ಮಾರ್ಕೆಟ್ ಮೇಲ್ ಹೊರಟೋಗುತ್ತೆ ಅಂತ ಕನ್ಫರ್ಮ್ ಹೇಳೋಕ್ಕಾಗಲ್ಲ. ನನಗೆ ಈ ರೆಂಕೋ ಬೇಕಾಗುತ್ತೆ. ಓಕೆ, ಸೇಮ್ ಅಗೇನ್ ನನಗೆ ಇಲ್ಲಿ ಒಂದು ಗ್ರೀನ್ ಕಲರ್ ರೆಂಕೋ ಬಂದರೂ ಕೂಡ ನಾನು ಎಕ್ಸಿಟ್ ಆಗಲ್ಲ. ಇಲ್ಲಿ ನನಗೆ ಇನ್ನೊಂದು ರೆಂಕೋ ಬೇಕಾಗುತ್ತೆ ಎಕ್ಸಿಟ್ ಆಗೋಕ್ಕೆ, ಅಲ್ಲಿವರೆಗೂ ನಾನು ಎಕ್ಸಿಟ್ ಆಗಲ್ಲ. ಸೊ ದ್ಯಾಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಲೈನ್ ಎಲ್ಲಿದೆ ನೋಡ್ಕೊಳ್ಳಿ, ಓಕೆನಾ? ಇದು ಕ್ರಾಸ್ ಮಾಡಿ ತುಂಬ ಕೆಳಗಡೆ ಬಂದಿದೆ, ಇದನ್ನ ಲೈನ್ ಹತ್ರನೇ ಇದೆ. ಸೊ ಇಲ್ಲಿ ನಾನು ಯಾವುದೇ ಥರ ರಿಸ್ಕ್ ತೊಗೊಳಕ್ಕಾಗಲ್ಲ, ಬಿಕಾಸ್ ನಾನು ಇಲ್ಲಿ ಬೈ ಮಾಡಿದರೆ ಇಲ್ಲಿ ಸ್ಟಾಪ್ ಲಾಸ್ ಆಗಿರೋದು. ಇದು 2 ಬ್ರಿಕ್ಸ್ ಸ್ಟಾಪ್ ಲಾಸ್ ಆಗಿರೋದು, 1 and 2 ಬ್ರಿಕ್ಸ್ ಸ್ಟಾಪ್ ಲಾಸ್ ಆಗಿರೋದು. ಇದು ವಿಚ್ ವಿಲ್ ವೆರಿ ಬಿ ರಾಂಗ್ ಫಾರ್ ಮೀ. ಬಟ್ ನಾನು ನೋಡಿ ಇಲ್ಲಿ ಹಂಗೆ ನೋಡೋಕೆ ಹೋದರೆ ನಾನು ಇಲ್ಲೊಂದು ಟ್ರೇಡು ಆಲ್ರೆಡಿ ನಾನು 4 ಟ್ರೇಡ್ ಮುಗಿಸ್ಬಿಡ್ಬೇಕಿತ್ತು ಇಲ್ಲಿ, ವಿಚ್ ಈಸ್ ನಾಟ್ ಹೆಲ್ದಿ. ನಾನೇನು ಮಾಡಿದೆ, ಸಿಂಪಲ್ ಇಲ್ಲಿ ಟ್ರೇಡ್ ತೊಗೊತೀನಿ, ಒಂದು ಬ್ರಿಕ್ ಹಿಂದೆ ಸ್ಟಾಪ್ ಲಾಸ್ ಹಾಕಿದ್ದೆ. ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಯ್ತು ಸರ್? 2 ಬ್ರಿಕ್ಸ್ ಲಾಸ್ ಆಯಿತು, ವಿಚ್ ಈಸ್ ನಾರ್ಮಲ್ ಲಾಸ್. ಓಕೆನಾ? 1.78 ಆಗೋದು ಲಾಸು, ನಾನು ಎಕ್ಸಿಟ್ ಆಗ್ತಿದೆ. ಬಟ್ ಬಾಕಿ ಇಲ್ಲೇನಿತ್ತು ಟ್ರೇಡು, ಇದು ದಿಸ್ ಒನ್ ವುಡ್ ಹ್ಯಾವ್ ಕವರ್ಡ್ ಮೀ ದ ಪ್ರಾಫಿಟ್. ನೋಡ್ಬೋದಲ್ವಾ? ಇದು ಆಲ್ಮೋಸ್ಟ್ ಇಲ್ಲಿ ಹತ್ರ ಇಲ್ಲಿ 0.4% ನಮಗೆ ರಿಟರ್ನ್ ಕೊಟ್ಟಿದೆ, ಕರೆಕ್ಟ್? ಇಲ್ಲಿ ನೋಡ್ಬೋದು, ಇಲ್ಲಿ ರೆಂಕೋ ಏನು ಮಾಡ್ತಿದೆ ಇವಾಗ, ಗ್ರೀನ್ ಲೈನ್ ಹತ್ರ ಹೋಗ್ತಿದೆ, ಗ್ರೀನ್ ರೆಂಕೋ. ಸೊ ವೆಯ್ಟ್ ಮಾಡೋಣ ಸರ್, ಲೆಟ್ ಸಿ ಹೌ ಥಿಂಗ್ಸ್ ವಿಲ್ ವರ್ಕ್. ಅದಕ್ಕಿಂತ ಕೆಳಗಡೆ ನಾವು ಡೌನ್ ಸೈಡಲ್ಲೇ ನಮ್ಮ ವ್ಯೂನ ಇಟ್ಕೊಳ್ಳೋಣ ಇವಾಗಲೂ ಕೂಡ. ಓಕೆ, ವಿ ಆರ್ ನಾಟ್ ಗೋಯಿಂಗ್ ಎನಿವೇರ್ ಎಲ್ಸ್. ಸೊ ಅವರ್ ವ್ಯೂ ವಿಲ್ ಬಿ ಸ್ಟಿಲ್ ಅಟ್ ದ ಡೌನ್ ಸೈಡ್. ನಾನು ಥಿಂಕ್ ಮಾಡ್ತೀನಿ ಇವಾಗ. ನೋಡಿ, ಏನೂ ಮಾಡೋಕ್ಕಾಗಲ್ಲ, ನಾವು ಆಲ್ರೆಡಿ ಟ್ರೇಡ್ನ ತೊಗೊಂಡಿದ್ದೀವಿ. ಸೊ ವಿಲ್ ಹ್ಯಾವ್ ಟು ಸ್ಟಿಕ್ ವಿತ್ ಇಟ್. ಇಲ್ಲ ಟಾರ್ಗೆಟ್ ಬರಲಿ, ಇಲ್ಲ ಸ್ಟಾಪ್ ಲಾಸ್ ಬರಲಿ, ಎರಡರಲ್ಲೊಂದು ಬರಲಿ. ಎರಡರಲ್ಲೊಂದು ಬಂದಾಗ ನಾವು ಸಿಂಪಲ್ಲಾಗಿ ನೋಡ್ಬೋದು. ಒಂದ್ಸತಿ ನಾನು ಇಲ್ಲಿ ಕ್ಯಾಂಡಲ್ ಚಾರ್ಟ್ನ ಕೂಡ ನೋಡ್ಕೊತೀನಿ, ನ್ಯಾಷನಲ್ ನಮ್ಮದು. ಓಕೆ,
ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕೆಟ್ ಹೆವಿ ಕನ್ಸಾಲಿಡೇಷನ್ ಟೈಪ್ ಇಲ್ಲಿ ಕೊಡ್ತಿದೆ ನಮಗೆ. ಓಕೆ, ದಿಸ್ ಈಸ್ ಅ ವೆರಿ ಗುಡ್ ಕನ್ಸಾಲಿಡೇಷನ್. ಆಲ್ರೆಡಿ ರೆಡ್ ಕ್ಯಾಂಡಲ್ ಚೆನ್ನಾಗಿ ಬರ್ತಿದೆ. ಬರಲಿ ನೋಡೋಣ ಏನಾಗುತ್ತೆ ಅಂತ. ಬಟ್ ಇಫ್ ಯು ಲುಕ್ ಅಟ್ ದ ಕ್ಯಾಂಡಲ್ ಚಾರ್ಟ್ ಕೂಡ ಯಾವ ಥರ ಪ್ಯಾಟರ್ನ್ಸ್ ಬರ್ತಿದೆ ಅಬ್ಸರ್ವ್ ಮಾಡಿ. ಇಲ್ಲಿ ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ಇಲ್ಲಿ ಫಸ್ಟ್ ರೆಡ್ ಕ್ಯಾಂಡಲ್ ಕೊಟ್ಟಿದೆ ಆ್ಯಂಡ್ ಈ ಟ್ರೈ ಟು ಗೋ ಡೌನ್, ಇಲ್ಲಿವರೆಗೂ ಹೋಗೋಕ್ಕೆ ಪ್ರಯತ್ನ ಪಟ್ಟಿದೆ, ಬಟ್ ಮೇಲ್ಗಡೆ ಹೋಗಿ ಇದು ನಿಲ್ಲಿಸ್ಬಿಟ್ಟಿದೆ. ಕರೆಕ್ಟಾ? ದಿಸ್ ಹ್ಯಾಸ್ ಹ್ಯಾಪೆಂಡ್. ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಲೇಟರ್ ಏನಾಯ್ತು ಸರ್, ಮಾರ್ಕೆಟ್ ಇಲ್ಲಿ ಕೆಳಗಡೆ ಹೋಯಿತು, ಬಟ್ ಲೈನ್ ಎಲ್ಲಿದೆ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ತನಕನೇ ಮತ್ತೆ ಕೆಳಗಡೆ ಕೂಡ ಹೋಗಿತ್ತಿದು. ಓಕೆ, ಆ್ಯಂಡ್ ಇಲ್ಲಿಂದ ಟ್ರೈ ಮಾಡ್ತು 2ನೇ ಸತಿ, ಇದು 3ನೇ ಸತಿ ಟ್ರೈ ಮಾಡ್ತು, ಮೇಲ್ಗಡೆ ಹೊಟ್ಟೋಯ್ತು. ಬಟ್ ಅಗೇನ್ ಇಲ್ಲಿ ನೋಡ್ಬೋದು ಇಲ್ಲಿ ರೈಟ್. ಸೊ ಈ ಥರನೇ ನಾವಿಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ನೋಡಿ ಹೆಂಗೆ ಬ್ರೇಕ್ಔಟ್ ಬಂತು. ನಾವು ನೋಡಿ ಬ್ರೇಕ್ಔಟ್ ಬರೋಕ್ಕಿಂತ ಮುಂಚೆ ನಾವು ಇಲ್ಲೇ ಪ್ರಿಡಿಕ್ಟ್ ಮಾಡಿಬಿಟ್ಟಿದೆ ಸರ್ ಬರುತ್ತೆ ಅಂತ. ದಿಸ್ ಈಸ್ ಟ್ಯಾಲೆಂಟ್ ಅಲ್ವಾ. 336.30 ಅಲ್ಲ, ಕರೆಕ್ಟ್ ವ್ಯಾಲ್ಯೂ ಏನು ಬರುತ್ತೆ ಸರ್? ಹಾಂ, 336.30 ನಮ್ಮದು 336.75 ಬಂದುಬಿಟ್ಟಿದೆ ಆಲ್ಮೋಸ್ಟು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ 5 ನೋಡಿ ಸರ್, ಟಾರ್ಗೆಟ್ ಹಿಟ್. ಓಕೆ, ಟಾರ್ಗೆಟ್ ಹಿಟ್ ಆಗೋಗಿದೆ ನಮ್ಮದು. ಕರೆಕ್ಟ್, ಪರ್ಫೆಕ್ಟ್. ನೋಡಿದ್ರಾ? ಇಷ್ಟೇ ಮಾಡಬೇಕು. ದಿಸ್ ಈಸ್ ಆಲ್ ಯು ಗಾಟ್ ಟು ಡೂ. ಇಷ್ಟು ಮಾಡಿದ್ರು ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಮಾಡಿ. ಆ್ಯಂಡ್ ನೀವು ಕೋರ್ಸ್ ಜಾಯ್ನ್ ಆಗಿಲ್ಲ ಅಂದರೆ ಕೋರ್ಸಲ್ಲಿ ಇದೇ ಥರ ನಾನು ಟೆಕ್ನಿಕ್ಸ್ ತುಂಬ ಹೇಳ್ಕೊಟ್ಟಿದ್ದೀನಿ. ಯು ಹ್ಯಾವ್ ಟು ಫೋಕಸ್. ಇದು ನಿಮಗೆ ಕ್ಯಾಂಡಲ್ಸಲ್ಲಿ ಶಿಫ್ಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಸಾಕಾ ಪ್ರಾಫಿಟ್ ಹಿಟ್ ಆಗಿರೋದು? ರೈಟ್, ದಿಸ್ ಈಸ್ ಈಸಿ. ಇಲ್ಲೇ ಪ್ರಿಡಿಕ್ಟ್ ಮಾಡಿದ್ರಿ ಸರ್ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ, ಆ್ಯಂಡ್ ಮಾರ್ಕೆಟ್ ಟಚ್ ಆಯಿತು. ನೀವು ವೀಕ್ ಕೂಡ ನೋಡ್ಬೋದಲ್ಲ, ಎಕ್ಸಾಕ್ಟ್ ನಮ್ಮ ಪಾಯಿಂಟ್. ಸೊ ಇಷ್ಟೇ ಮಾಡಬೇಕು. 0.5% ನಮ್ಮ ಜೇಬಿಗೆ ಬಂತು. ಓಕೆನಾ? ಜಾಸ್ತಿ ತಲೆ ಓಡಿಸೋಂಗಿಲ್ಲ ಟ್ರೇಡಿಂಗಲ್ಲಿ. ಏನಿದೆ ಅದನ್ನು ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ಪ್ರಾಫಿಟ್ ಆಗೋದು. ಇವತ್ತು ನಾನು ಲೈವಲ್ಲಿ ಏನಕ್ಕೆ ಮಾಡಿ ತೋರಿಸಿದೆ ನಿಮಗೆ ಅಂದರೆ, ಸೊ ದಟ್ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ. ಎಷ್ಟೊಂದು ಜನ ಮಾರ್ಕೆಟಲ್ಲಿ ಆದಮೇಲೆ ಹೇಳೋದಕ್ಕೆ, ಮಾರ್ಕೆಟ್ನಲ್ಲಿ ನಡಿಬೇಕಾದ್ರೆ ಹೇಳೋದಕ್ಕೆ ಡಿಫ್ರೆನ್ಸ್ ಇದೆ ಅಂತಾರೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಾಸ್. ಈ ಟ್ರೇಡ್ನ ನಾನು ಕೂಡ ಸ್ವತಃ ತೊಗೊಂಡಿದ್ದೀನಿ, ಬಟ್ ಮೀನ್ ಮೈ ಡಿಫ್ರೆಂಟ್ ಬಿಗರ್ ಅಕೌಂಟ್ಸ್. ಓಕೆ, ಬಟ್ ಎಸ್, ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಗೊತ್ತಾ? ಸ್ಟ್ರಾಟಜಿ ವರ್ಕ್ ಆಗುತ್ತಾ, ಯಾವ ಥರ ಎಕ್ಸಿಕ್ಯೂಟ್ ಮಾಡಿದೆ ನಾನು. ಇಲ್ಲಿ ಯಾವುದೇ ಥರ ಇಮೋಷನ್ಸ್ ತೋರಿಸ್ಲಿಲ್ಲ ನಾನು. ಇಲ್ಲ ಟಾರ್ಗೆಟ್, ಇಲ್ಲ ಸ್ಟಾಪ್ ಲಾಸ್, ನಾನು ರೆಡಿ ಇದ್ದೆ. ಇಲ್ಲಿ ಕೂಡ ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೂ ಕೂಡ ಐ ಡಿಂಟ್ ವರಿ ಮಚ್. ನನಗೆ ಗೊತ್ತಿತ್ತು ಇದು ಕೆಳಗಡೆ ಬರುತ್ತೆ ಅಂತ. ಬಂತು, ಆ್ಯಂಡ್ ಇಟ್ಸ್ ಡನ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್.